ಇವತ್ತು ನನ್ನ ಮುಂದೆ ನಮ್ಮ ದೇಶದ ಮೊಟ್ಟ ಮೊದಲ 10,000 mAh ಕೆಪಾಸಿಟಿ ಬ್ಯಾಟ್ರಿಯನ್ನ ಹೊಂದಿರುವಂತಹ ಸ್ಮಾರ್ಟ್ ಫೋನ್ ಇದೆ. ರಿಯಲ್ಮಿ P4 ಪವರ್ ಅಂತ. 10,000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೂ ಸಹ ಎಷ್ಟು ತಿನ್ನಾಗಿದೆ, ಎಷ್ಟು ಲೈಟ್ ವೆಯ್ಟ್ ಇದೆ ಅಂತ ಅಂದ್ರೆ ಕ್ರೇಜಿ ಅಂತಿಂಗುರು. 219 ಗ್ರಾಮ್ ಅಂತ ಅಂದ್ರೆ ಅದ್ ಹೆಂಗುರು ಸಾಧ್ಯ? ಲುಕ್ ಅಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಅನ್ನು ಅವ್ರು ಮಾಡಿಲ್ಲ. ನೋಡಕ್ಕೂ ಕೂಡ ಈ ಫೋನ್ ತುಂಬಾ ಚೆನ್ನಾಗಿದೆ ಆಯ್ತಾ. ಈ ಫೋನ್ ನ ಫ್ರಂಟ್ ಅಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತದೆ. ಫ್ರಂಟ್ ಅಲ್ಲಿ 4D ಕರ್ವ್ ಪ್ಲಸ್ ಡಿಸ್ಪ್ಲೇ ಅಂತಾರೆ ಆಯ್ತಾ. ಲೈಟ್ ಆಗಿ ನಮಗೆ ಫ್ರಂಟ್ ಅಲ್ಲಿ ಕರ್ವ್ ಸಿಗ್ತಾ ಇದೆ. ಇನ್ನು ಈ ಫೋನ್ ನ ಹಿಂದಕ್ಕೆ ಬಂತು ಅಂದ್ರೆ ಆಕ್ಚುಲಿ ಪ್ಲಾಸ್ಟಿಕ್ ಬ್ಯಾಕ್ ಆಯ್ತಾ, ಒಂಥರ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಕೂಡ ಆಗೋದಿಲ್ಲ. ಗೇಮಿಂಗ್ ಫೋನ್ ಇರುತ್ತಲ್ವಾ ಆ ರೀತಿ ಕೆಲವೊಂದು ಟೆಕ್ಸ್ಚರ್ ಗಳನ್ನ ಕೊಟ್ಟಿದ್ದಾರೆ ಆಯ್ತಾ. ಡಾರ್ಟ್ ಅಂತ ಒಂದು ಲೋಗೋ ಇದೆ, ಒಂದು ರೀತಿ ಚಾರ್ಜಿಂಗ್ ಲೂಪ್ ತರದೊಂದು ಡಿಸೈನ್ ನ ಮಾಡಿದ್ದಾರೆ. ಸಖತ್ತಾಗಿದೆ, ಪ್ರೀಮಿಯಂ ಫೋನ್ ರೀತಿಯಲ್ಲೇ ಅನ್ಸುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದ್ರೆ 6.8 ಇಂಚಿಂದು ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂತ 1.5K ಹೈಪರ್ ಗ್ಲೋ ಅಮೋಲೆಡ್ ಡಿಸ್ಪ್ಲೇ. ಅಯ್ಯೋ ಏನೇನೋ ಗಿಮಿಕಿ ನೇಮ ಹಾಕ್ಬಿಡ್ತಾರೆ ಆಯ್ತಾ. ಅಮೋಲೆಡ್ ಡಿಸ್ಪ್ಲೇ ಅಂದ್ರೆ ಅಮೋಲೆಡ್ ಡಿಸ್ಪ್ಲೇ. ಇನ್ನು ಪರ್ಫಾರ್ಮೆನ್ಸ್ ಬಂತು ಅಂತ ಅಂದ್ರೆ ಸುಮಾರಾಗಿರೋ ಒಂದು ಪ್ರೊಸೆಸರ್ ಹಾಕಿದ್ದಾರೆ. ಮೀಡಿಯಾಟೆಕ್ ಇಂದು ಡೈಮೆನ್ಸಿಟಿ 7400 5G ಪ್ರೊಸೆಸರ್. ಮತ್ತೆ ಇದರಲ್ಲಿ ಒಂದು ಡೆಡಿಕೇಟೆಡ್ ಹೈಪರ್ ವಿಷನ್ ಪ್ಲಸ್ AI ಚಿಪ್ ಏನೋ ಇದೆಯಂತಪ್ಪ. ಸೊ ಗೇಮಿಂಗೋಸ್ಕರ ಕೊಟ್ಟವರಂತೆ. ಅದು ಏನು ಹೈಪರ್ AI ಮಾಡುತ್ತೋ ದೇವರೇ ಗೊತ್ತಿಲ್ಲ ಈ ಪ್ರೈಸ್ ರೇಂಜಲ್ಲಿ. ಒಟ್ಟಿನಲ್ಲಿ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಹಿಂದ್ಗಡೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್. ಇದು ಸೋನಿ IMX882 ಸೆನ್ಸರ್ ಆಯ್ತಾ. ಒಳ್ಳೆ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದು 8 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ವೈಡ್ ಆಗಿದೆ, ಕ್ಲಾರಿಟಿ ನೀವು ಝೂಮ್ ಮಾಡೋ ರಿಟರ್ನ್ ಆಗಿರಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಸೆಲ್ಫಿ ಕ್ಯಾಮ್ರಾ ಆ್ಯಕ್ಚುಲಿ ರಿಯಲ್ಮಿನಲ್ಲಿ ಪ್ರತಿ ಸಲ ಚೆನ್ನಾಗಿರುತ್ತೆ, ಈ ಸಲನೂ ಕೂಡ ಚೆನ್ನಾಗಿದೆ. ಇನ್ನು ವಿಡಿಯೋಗ್ರಫಿಯಲ್ಲಿ ಈ ಫೋನ್ ಹಿಂದ್ಗಡೆ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ರೇರ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS, ಕ್ಲಾರಿಟಿ ಪರವಾಗಿಲ್ಲ. ಸೊ ಓಕೆ ಅಂತೀನಿ. OS Android 16 ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI 7 ಸಿಗ್ತಾ ಇದೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಸೇಮ್ ಇದರಲ್ಲೂ ಕೂಡ ಅಷ್ಟೇ ಅವಶ್ಯಕತೆ ಇರುವಂಥ ಎಲ್ಲ AI ಫೀಚರ್ಗಳು ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 10,001 mAh ಕೆಪಾಸಿಟಿ ಬ್ಯಾಟ್ರಿ. 10,001. ನಮ್ಮದು ಮದುವೆಗಳೆಲ್ಲ ₹101, ₹1,001 ಈ ಥರ ಎಲ್ಲ ಮುಯ್ ಹಾಕ್ತೀವಿ ಗೊತ್ತಾ. ಆ ಥರ ರಿಯಲ್ಮಿನವರು ಈ ಫೋನಿಗೆ 10,001 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಹಾಕಿದ್ದಾರೆ. ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ವೂಕ್ ಚಾರ್ಜರ್ನ ಕೊಟ್ಟಿದ್ದಾರೆ ಆಯ್ತಾ. ನಮ್ಮ ದೇಶದ ಮೊಟ್ಟ ಮೊದಲ 10,000 mAh ಕೆಪಾಸಿಟಿ ಬ್ಯಾಟ್ರಿ ಇರೋ ಫೋನ್ ಇದು. ನೀವು ಬ್ಯಾಟ್ರಿಗೋಸ್ಕರ ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಟ್ಟು ಫೋನ್ನ ಪರ್ಚೇಸ್ ಮಾಡ್ತೀರಾ? ಕಮೆಂಟ್ ಮಾಡಿ.